IVF ಮಾಡಿಸ್ಕೊಬೇಕಂದ್ರೆ ಎಲ್ಲರಿಗೂ ಫಸ್ಟ್ ಟೈಮೇ ಪ್ರೆಗ್ನೆನ್ಸಿ ಆಗುತ್ತಾ ಅಂತ ಆಂಗ್ಸೈಟಿ ಇರುತ್ತೆ. ಈ ವಿಡಿಯೋಲಿ ನಾನು ಡಾಕ್ಟರ್ ಸ್ನೇಹ, ಫರ್ಟಿಲಿಟಿ ಕನ್ಸಲ್ಟೆಂಟ್ ಮತ್ತು ಗೈನಕಾಲಜಿಸ್ಟ್, ಈ ಆಂಗ್ಸೈಟಿ ಜೊತೆ ಅಸೋಸಿಯೇಟ್ ಆಗಿರೋ ಸಿಂಪ್ಟಮ್ಸು, ಸೈನ್ಸು ನಾವೇನು ಮಾಡ್ಬೋದು ಅಂತ ಡಿಸ್ಕಸ್ ಮಾಡ್ತೀನಿ. ಎಸ್, ಫಸ್ಟ್ ಟೈಮ್ IVF ಚಾನ್ಸಸ್ ಡೆಫಿನೆಟ್ಲಿ ಇದೆ. ಇಲ್ಲಾಂದರೆ ನಾವು ಏನಕ್ಕೆ ಎಂಬ್ರಿಯೋಸ್ ಹಾಕ್ತಾಯಿದ್ವಿ? ಎವ್ರಿ ಟೈಮ್ IVFಗೆ ಎಂಬ್ರಿಯೋಸ್ ಹಾಕಿದಾಗ 60 to 70% ಚಾನ್ಸಸ್ ಇರುತ್ತೆ ಪ್ರೆಗ್ನೆನ್ಸಿ ಆಗೋದಕ್ಕೆ. ಇದು ಯಾಕೆ ಅಂದರೆ ಮೆಜಾರಿಟಿ ಆಫ್ ದ ಟೈಮ್ಸ್ ಎಂಬ್ರಿಯೋ ಚೆನ್ನಾಗಿದ್ದರೆ, ಯೂಟ್ರಸ್ ಲೈನಿಂಗ್ ಚೆನ್ನಾಗಿದ್ದರೆ ಪ್ರೆಗ್ನೆನ್ಸಿ ಹಾಗೆ ಆಗುತ್ತೆ. 5 ಇಂಪಾರ್ಟೆಂಟ್ ಥಿಂಗ್ಸ್ ಅಂದರೆ, ಫಸ್ಟ್ ಆಫ್ ಆಲ್ ಯೂಟ್ರಸ್ ಲೈನಿಂಗ್ ಯಾವ ಥರ ಇದೆ. ಸೊ ಯೂಟ್ರಸ್ ಲೈನಿಂಗ್ ಅಡಿಕ್ವೇಟ್ ಇದೆಯಾ, ಏನು ಇನ್ಫೆಕ್ಷನ್ ಇಲ್ವಾ, ಫೈಬ್ರಾಯ್ಡು ಪಾಲಿಪು ಏನು ಇಂಟರ್ಫಿಯರ್ ಆಗ್ತಾ ಇಲ್ವಾ ಇಂಪ್ಲಾಂಟೇಷನ್ ಜೊತೆ, ಇದನ್ನು ನಾವು ಒಳ್ಳೆ ಸ್ಕ್ಯಾನ್ ಮಾಡಿ ಕಂಡಿಡ್ಬೋದು. ಸೊ ಈ ಥರ ಏನಾದರೂ ಇದ್ದಾಗ ನಾವು ಅದನ್ನು ಟ್ರೀಟ್ಮೆಂಟ್ ಮಾಡಿ ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡಬೇಕು. ಏನೂ ಇಲ್ಲ ಅಂದರೆ ವಿ ಕ್ಯಾನ್ ಡೆಫಿನೆಟ್ಲಿ ಫಸ್ಟೇ ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡಿ ಚಾನ್ಸಸ್ ಇದೆ. ನೆಕ್ಸ್ಟು ನಾವು ಫ್ರೆಶ್ ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡ್ತೀವ, ಫ್ರೋಝನ್ ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡ್ತೀವ. ಫ್ರೋಝನ್ ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡಬೇಕಂದ್ರೆ ನಮ್ಮದು ಲ್ಯಾಬ್ ಎಲ್ಲ ಚೆನ್ನಾಗಿದೆಯಾ, ಮತ್ತು ಎಂಬ್ರಿಯೋ ಚೆನ್ನಾಗಿದ್ದರೆ ಮಾತ್ರ ಈ ಪ್ರೋಸೆಸ್ ಫ್ರೀಸಿಂಗು ಥಾಯಿಂಗ್ನ ಸರ್ವೈವ್ ಆಗುತ್ತೆ. ಸೊ ಈ ಥರ ಮಾಡಿದಾಗ ಫ್ರೋಝನ್ ಎಂಬ್ರಿಯೋ ಟ್ರಾನ್ಸ್ಫರಲ್ಲಿ ಚಾನ್ಸಸ್ ಚೆನ್ನಾಗಿರುತ್ತೆ. ಯಾಕಂದರೆ ಫ್ರೆಶ್ ಎಂಬ್ರಿಯೋ ಟ್ರಾನ್ಸ್ಫರ್ ಅಂದರೆ ಯಾವ ಸೈಕಲಲ್ಲಿ ನಾವು ಎಗ್ ತೆಗಿತೀವೋ ಅದೇ ಸೈಕಲಲ್ಲಿ ವಾಪಸ್ ಹಾಕ್ತೀವಿ. ಸೊ ಈ ಎಗ್ ತೆಗಿಯೋಕ್ಕೆ ಆಗ ಹಾರ್ಮೋನ್ ಚೇಂಜಸ್ಸು ಯೂಟ್ರಸ್ ಲೈನಿಂಗ್ನ ಅಫೆಕ್ಟ್ ಮಾಡ್ಬೋದು. ಸೊ ಇದನ್ನು ಅವಾಯ್ಡ್ ಮಾಡೋದಕ್ಕೆ ಫ್ರೋಝನ್ ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡಿದಾಗ ಈ ಥರ ಅಫೆಕ್ಟ್ ಆಗೋ ಚಾನ್ಸಸ್ ಕಮ್ಮಿ ಇದೆ, ಪ್ರೆಗ್ನೆನ್ಸಿ ಚಾನ್ಸಸ್ ಚೆನ್ನಾಗಿರುತ್ತೆ. ಮತ್ತು ಯಾವ ಥರ ಮೆಡಿಸಿನ್ಸ್ ಕೊಡ್ತಾ ಇದ್ದೀವಿ ಇದನ್ನು ಪ್ರಿಪೇರ್ ಮಾಡೋದಕ್ಕೆ. ಸೊ ಇದನ್ನು ನೀವು ಮೆಡಿಸಿನ್ಸ್ ತೊಗೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಜಾಸ್ತಿ ಮೆಡಿಸಿನ್ಸ್ ಕೊಟ್ಟರು ಒಳ್ಳೆಯದಲ್ಲ, ಕಮ್ಮಿ ಮೆಡಿಸಿನ್ಸ್ ಕೊಟ್ಟರು ಒಳ್ಳೆಯದಲ್ಲ, ನೀವು ಮೆಡಿಸಿನ್ಸ್ ಮಿಸ್ ಮಾಡಿದ್ರೂ ಒಳ್ಳೆಯದಲ್ಲ. ಸೊ ಈ ಮೆಡಿಸಿನ್ಸ್ ಎಲ್ಲ ಕರೆಕ್ಟ್ ಟೈಮಿಗೆ ತೊಗೊಂಡು ಅಡಿಕ್ವೇಟ್ ಪ್ರಿಕಾಷನ್ಸ್ ತೊಗೊಂಡ್ರೆ ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ ಜಾಸ್ತಿ ಆಗುತ್ತೆ. ಪಾಯಿಂಟ್ ನಂಬರ್ 4, ಎಂಬ್ರಿಯೋ ಕ್ವಾಲಿಟಿ ಯಾವ ಥರ ಇದೆ, ಚೆನ್ನಾಗಿದೆಯಾ, ಎಗ್ ಕ್ವಾಲಿಟಿ, ಸ್ಪರ್ಮ್ ಕ್ವಾಲಿಟಿ ಚೆನ್ನಾಗಿದೆ, ಎಂಬ್ರಿಯೋ ಕ್ವಾಲಿಟಿ ಚೆನ್ನಾಗಿ ಬಂದರೆ, ಎಂಬ್ರಿಯೋ ಹೇಗೆ ನಾವು ಸ್ಟ್ಯಾಂಡರ್ಡ್ಸ್ ಇದೆ ಬೆಳಿಬೇಕು, ಈ ಸ್ಟೇಜ್ಗೆ ಈ ಥರ ಇರಬೇಕು, 5th ಡೇಗೆ ಈ ಥರ ಇರಬೇಕು ಎಂಬ್ರಿಯೋಸು. ಯೂಶ್ವಲಿ ಚೆನ್ನಾಗಿರೋ ಕ್ವಾಲಿಟಿ ಎಂಬ್ರಿಯೋಸ್ ಬಂದರೆ ಪ್ರೆಗ್ನೆನ್ಸಿ ಚಾನ್ಸಸ್ ಜಾಸ್ತಿ ಇರುತ್ತೆ. ಇದ್ದಿದ್ದೇ ಒಂದೊಂದ್ಸರಿ ಮಾಡ್ರೇಟ್ ಎಂಬ್ರಿಯೋಸಿಂದನೂ ಪ್ರೆಗ್ನೆನ್ಸಿ ಚಾನ್ಸಸ್ ಆಗ್ಬೋದು. ಇವತ್ತು ತಾನೇ ಒಂದು ಪೇಷಂಟ್ ಕೇಳಿದ್ರು, ಡಾಕ್ಟರ್ ನೀವು ಹೇಳಿದ್ರೆ ನಂಗೆ ಮಾಡ್ರೇಟ್ ಎಂಬ್ರಿಯೋಸ್ ಇದೆ ಅಂತ, ಆದರೂ ಪ್ರೆಗ್ನೆನ್ಸಿ ಆಯಿತು ಅಂತ. ಅದು ಒಳ್ಳೆಯದೇ, ಬಟ್ ಡೆಫಿನೆಟ್ಲಿ ಚಾನ್ಸಸ್ ಇದೆ. ಸೊ ಆಲ್ದೋ ಗುಡ್ ಕ್ವಾಲಿಟಿ ಎಂಬ್ರಿಯೋ ಬಂದರೆ ಪರ್ ಎಂಬ್ರಿಯೋ 30-40% ಚಾನ್ಸ್ ಅಂತೀವಿ, ಮತ್ತು ಮಾಡ್ರೇಟ್ ಕ್ವಾಲಿಟಿ ಎಂಬ್ರಿಯೋ ಬಂದರೆ 20% ಚಾನ್ಸ್ ಅಂತೀವಿ. ಸೊ ಚಾನ್ಸಸ್ ಕಮ್ಮಿ ಆಗುತ್ತೆ ಹೊರತು 0% ಇದ್ದರೆ ಯೂಶ್ವಲಿ ನಿಮ್ಮ ಡಾಕ್ಟರ್ ಎಂಬ್ರಿಯೋಸ್ನ ಟ್ರಾನ್ಸ್ಫರ್ ಮಾಡೋದಿಲ್ಲ. ಆ್ಯಂಡ್ ಫೈನಲಿ ನಾವು ಎಂಬ್ರಿಯೋ ಟ್ರಾನ್ಸ್ಫರ್ಗೆ ಯೂಸ್ ಮಾಡೋ ಟೆಕ್ನಿಕ್, ಅದು ತುಂಬ ಇಂಪಾರ್ಟೆಂಟ್. ನಾವು ಎಂಬ್ರಿಯೋಸ್ನ ಗ್ರ್ಯಾಜುಲಾಗಿ ತುಂಬ ಅದನ್ನು ಡಿಸ್ಟರ್ಬ್ ಮಾಡ್ದಲೇ ತೊಗೊಂಡು ಹೋಗಿ ಯೂಟ್ರಸ್ ಒಳಗೆ ಅದನ್ನು ಪ್ಲೇಸ್ ಮಾಡಬೇಕು. ಮಧ್ಯದಲ್ಲಿ, ಯೂಟ್ರಸ್ ಮಧ್ಯದಲ್ಲಿ ಎಲ್ಲಿ ಲೈನಿಂಗ್ ಚೆನ್ನಾಗಿದೆಯೋ ಅಲ್ಲಿ ಪ್ಲೇಸ್ ಮಾಡಿದ್ರೆ ಎಂಬ್ರಿಯೋ ಟ್ರಾನ್ಸ್ಫರ್ದು ಪ್ರೆಗ್ನೆನ್ಸಿ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಸೊ ನಿಮ್ಮದು ಡಾಕ್ಟರ್ನ ನೋಡಿ ಡಿಸ್ಕಸ್ ಮಾಡಿ ಇದೆಲ್ಲ ಪಾಯಿಂಟ್ಸ್ ನೋಡಿಕೊಂಡು ಏನಾದರೂ ಚೇಂಜ್ ಮಾಡೋಕ್ಕಾಗುತ್ತಾ. ಸೊ ಎಲ್ಲ ಐಡಿಯಲ್ ಇದ್ದರೆ ಮಾತ್ರ ಹ್ಯೂಮನ್ ಪ್ರೆಗ್ನೆನ್ಸಿ ಪಾಸಿಬಲ್ ಆಗುತ್ತೆ. ಸೊ ಇದೆಲ್ಲ ಕ್ಯಾರೆಕ್ಟರ್ಸು, ಇದೆಲ್ಲ ಫೀಚರ್ಸು ನಾವು ಟಾರ್ಗೆಟ್ ಮಾಡಿ ಟ್ರೀಟ್ ಮಾಡಿ ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡಿದಾಗ ಡೆಫಿನೆಟ್ಲಿ ಫಸ್ಟ್ ಟೈಮಲ್ಲಿ ಚಾನ್ಸಸ್ ಇದೆ. ಇಲ್ಲಾಂದರೆ ಎಂಬ್ರಿಯೋ ಟ್ರಾನ್ಸ್ಫರ್ ಇಷ್ಟು ಮಾಡ್ತಾ ಇರಲಿಲ್ಲ, ಇದು IVF ಇಷ್ಟೊಂದು ಬೆಳೀತಾನೂ ಇರಲಿಲ್ಲ.